ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೇಷ್ಠ ಹೊಸ್ಕೋಪ. ದೀಪಾ ಹೆರಗುತ್ತಿಯವರು ಬರೆದಿರುವ ಬ್ರ್ಯಾಂಡ್ ಬಿಲ್ಡರ್ಸ್ ಎಂಬ ಪುಸ್ತಕದಲ್ಲಿರುವ ಗೂಗಲ್. ನಾನು ಇವತ್ತು ನಿಮಗೆ ಗೂಗಲಿನ ಬಗ್ಗೆ ವಿಷಯ ಹೇಳುತ್ತೇನೆ. ಅಂಗೈಯಲ್ಲಿ ಜಗತ್ತನ್ನೇ ತೋರಿಸುವ ಗೂಗಲ್ ಮಾಯ ಕನ್ನಡಿ. ಎಲ್ಲರ ಹತ್ರನೂ ಗೂಗಲ್ ಇರುತ್ತೆ, ಆದರೆ ಅದನ್ನ ಯಾರು ಹುಡುಕಿದ್ರು ಹೇಗೆ ಹುಡುಕಿದ್ರು ಯಾರಿಗೂ ಗೊತ್ತಿರಲ್ಲ. ಆದರೆ ನೀವು ಇವತ್ತು ಈ ವಿಡಿಯೋಲಿ ಗೂಗಲ್ನ ಯಾರು ಹುಡುಕಿದ್ರು ಹೇಗೆ ಹುಡುಕಿದ್ರು ಗೊತ್ತಾಗುತ್ತೆ. ಹಾಗೆ ಗೂಗಲ್ನ ಯಾರು ಹುಡುಕಿದಂದ್ರೆ ಲ್ಯಾರಿ ಪೇಜ್ ಮತ್ತು ಸರ್ಗಿ ಬ್ರಿನ್ ಇವರಿಬ್ರು ಗೂಗಲ್ನ ಹುಡುಕಿದ್ದು. ಹಾಗೆ ಇಲ್ಲಿ ದೀಪಾ ಹಿರಗುತ್ತಿಯವರು ಒಂದು ಲೈನ್ ಬರೆದಿದ್ದಾರೆ ನೋಡಿ. ಈ ಲೇಖನ ಬರೆದ ನಾನು ಮತ್ತು ಓದುತ್ತಿರುವ ನೀವಷ್ಟೇ ಅಲ್ಲ, ಜಗತ್ತಿನ 100ರಲ್ಲಿ 90% ಜನರು ಅಂತರ್ಜಲಕ್ಕೆ ಪ್ರವೇಶಿಸುವುದು ಗೂಗಲ್ ಮೂಲಕವೇ. ಹತ್ತಿರದಲ್ಲಿರುವ ಒಳ್ಳೆಯ ಹೋಟೆಲಿನ ಮಾಹಿತಿ ಬೇಕಾದರೂ ಜನರು ಮೊರೆ ಹೋಗುವುದು ಗೂಗಲ್ನಾಗೆ. ಇದು ಜಗತ್ತಿನ ಅತಿ ದೊಡ್ಡ ಸರ್ಚ್ ಇಂಜಿನ್ ಆಗಿದೆ. ಹಾಗೆ ಲ್ಯಾರಿ ಪೇಜ್ ಮತ್ತು ಸರ್ಗಿ ಬ್ರಿನ್ ಇದನ್ನು ಸಾಧ್ಯವಾಗಿಸಿದ ಪ್ರತಿಭಾವಂತರು. ಜಗತ್ತಿನ ಎಲ್ಲ ಮಾಹಿತಿ ಆಗು ಹೋಗುಗಳನ್ನು ಒಂದೆಡೆ ಕ್ರೋಢೀಕರಿಸಿ ನಮ್ಮ ದಿನನಿತ್ಯ ಬದುಕನ್ನು ಸರಳಗೊಳಿಸಿದ ಶ್ರೇಯಸ್ಸು ಇವರಿಗೆ ಸಾಲುತ್ತದೆ. ಹಾಗೆ ನಾವಿವಾಗ ಲ್ಯಾರಿ ಪೇಜ್ ಮತ್ತು ಸರ್ಗಿ ಬ್ರಿನ್ ಅವರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಾಗಿ ಲ್ಯಾರಿ ಪೇಜ್ ಹುಟ್ಟಿದ್ದು ಮಾರ್ಚ್ 26, 1973ರಲ್ಲಿ ಅಮೆರಿಕದ ಮಿಚಿಗನ್ನಲ್ಲಿ. ನೀವು ಕೇಳ್ಬೋದು ಇವ್ರಿಗೆ ಇವಾಗ ಎಷ್ಟು ವರ್ಷ ಅಂತ. ಇವರಿಗಿವಾಗ 56 ವರ್ಷ. ಹಾಗೆ ಇವರ ತಂದೆ ಗಾಲ್ ವಿಕ್ಟರ್ ಮತ್ತು ತಾಯಿ ಗ್ಲೋರಿಯಾ ಇಬ್ಬರು ಕಂಪ್ಯೂಟರ್ ಸೈನ್ಸ್ ಪ್ರಾಧ್ಯಾಪಕರು. ಯಾರಿಗೂ ಸಹ ಸಹಜವಾಗಿ ಕಂಪ್ಯೂಟರ್ಗಳ ಮೇಲೆ ಒಲವು ಬೆಳೆಯಿತು. ಹಾಗೆ ಸರ್ಗಿ ಬ್ರಿನ್ ಹುಟ್ಟಿದ್ದು ರಷ್ಯಾದ ರಾಜಧಾನಿ ಮಾಸ್ಕೋದಲ್ಲಿ ಆಗಸ್ಟ್ 21, 1973ರಲ್ಲಿ. ನೀವು ಕೇಳ್ಬೋದು ಇವ್ರಿಗೆ ಇವಾಗ ಎಷ್ಟು ವರ್ಷ ಅಂತ. ಇವರಿಗೆ ಇವಾಗ 51 ವರ್ಷ. ಹಾಗೆ ಇಬ್ಬರು ಗಣಿತಶಾಸ್ತ್ರಜ್ಞರು. ಸರ್ಗಿ ಕುಟುಂಬ 1979ರಲ್ಲಿ ಅಮೆರಿಕಕ್ಕೆ ವಲಸೆ ಹೋಯಿತು. ಲ್ಯಾರಿ ಪೇಜ್ ಮತ್ತು ಸರ್ಗಿ ಬ್ರಿನ್ ನಡುವೆ ಬಹಳ ಹುಟ್ಟಿದ್ದು ಒಂದೇ ವರ್ಷ. ಅಂದರೆ ಇಬ್ಬರು ಹುಟ್ಟಿದ್ದು ಒಂದೇ ವರ್ಷ. ಇಬ್ಬರ ತಂದೆ ತಾಯಿಗಳು ಉತ್ತಮ ಶಿಕ್ಷಣ ಪಡೆದಿದ್ದರು. ಇಬ್ರು ತಂದೆ ತಾಯಿಗಳು ಒಳ್ಳೆ ಶಿಕ್ಷಣ ಪಡೆದಿದ್ದರು. ಹಾಗೆ ಇಬ್ಬರಿಗೂ ಕಂಪ್ಯೂಟರ್ ಮೋಹ, ಅಂದರೆ ಇಬ್ಬರಿಗೂ ಕಂಪ್ಯೂಟರ್ಸ್ ಅಂದರೆ ತುಂಬ ಇಷ್ಟ ಅದ್ರಲ್ಲಿ ವರ್ಕ್ ಮಾಡೋಕ್ಕೆ. ಅದೃಷ್ಟವೇ ಇಬ್ಬರನ್ನು 1995ರಲ್ಲಿ ಸ್ಟನ್ಫೋರ್ಡ್ ವಿಶ್ವವಿದ್ಯಾಲಯ ಜೊತೆಯಾಗಿಸಿತು. ಅಂದರೆ 1995ರಲ್ಲಿ ವಿಶ್ವವಿದ್ಯಾಲಯದಲ್ಲಿ ಇವ್ರನ್ನ ಜೊತೆಯಾಗಿಸಿತು. ಇಬ್ಬರ ಸಂಶೋಧನೆಯ ವಿಷಯ ವರ್ಲ್ಡ್ ವೈಡ್ ವೆಬ್, ಅಂದರೆ WWW ವರ್ಲ್ಡ್ ವೈಡ್ ವೆಬ್ ಇವರದ್ದು ಆಗಿತ್ತು. PhD ಮಾಡುವಾಗ ಸ್ನೇಹಿತರಿಗೆ ಹೊಸದೊಂದನ್ನು ಪ್ರಯತ್ನಿಸುವ ಎಂದು ಹೋರಾಟ ಈ ಹುಡುಗರದ್ದು. ಇನ್ನು ಇಂತಹ ಆಚಾರ್ಯ ಜನಕರಿಗೆ ನಮ್ಮ ಗೌರವ ಪ್ರೀತಿ ಯಾವಾಗಲೂ ಇರುತ್ತದೆ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಆದರೆ ಈ ಗೂಗಲ್ ಅಷ್ಟೇ ಅಲ್ಲ, ಫೇಸ್ಬುಕ್ ಆಗಿರ್ಬೋದು, ಹೀರೋ, ಟಾಟಾ ಹೊಂಡಾ, ಅಮೆಜಾನ್, ಪಾರ್ಲೇಜಿ, ಹೀಗೆ ಎಲ್ಲ ಥರದ ದೇಶಕ್ಕೆ ಜಗತ್ತಿಗೆ ಬೆಳೆದಿರುವ ಕಂಪನಿಗಳ ವಿಷಯ ಈ ದೀಪಾ ಹಿರೇಗುತ್ತಿಯವರು ಬರೆದಿರುವ ಬ್ರ್ಯಾಂಡ್ ಬಿಲ್ಡರ್ಸ್ ಪುಸ್ತಕದಲ್ಲಿ ನಿಮಗೆ ಮಾತ್ರ ಸಿಗುವುದು. ಹಾಗಾಗಿ ಈ ಪುಸ್ತಕವನ್ನು ಖರೀದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.